ವಾಯುಸುತನುರಿಮನೆಯ ಕೌರವರಾಯ ಕೃತಕವ ಕಳೆದು ಹೊಕ್ಕನು. ತಾಯಿ ಒಡ ಹುಟ್ಟಿದರು ಸಹಿತ ಮಹಾವನಾಂತರವ ಸೂಚನಾ ಪದ್ಯದಲ್ಲಿರುವಂತೆ ಸಂಕ್ಷಿಪ್ತವಾಗಿ ಈ ಸಂಧಿಯ ಕತೆ ಹೇಳಬೇಕು ಅಂತಂದ್ರೆ, ವಾಯುಸುತನು ಅಂದರೆ ಭೀಮನು ಕೌರವರಾಯ ರಚಿಸಿದ ಅಪಾಯದಿಂದ ತಪ್ಪಿಸಿಕೊಂಡು ತಾಯಿ ಅಂದರೆ ಕುಂತಿದೇವಿ ಮತ್ತು ತನ್ನ ಒಡಹುಟ್ಟಿದವರು ತನ್ನ ಸಹೋದರರೊಡನೆ ಭೀಮ ದಟ್ಟವಾದ ಅರಣ್ಯವನ್ನು ಹೊಕ್ಕಿದನು. ಇಲ್ಲಿ ಪಾಂಡವರು ಮತ್ತು ಕೌರವರು ಹಸ್ತಿನಾವತಿಯಲ್ಲಿ ಇರ್ತಾರೆ. ಯಾವಾಗಲೂ ಅವ್ರ ಮಧ್ಯೆ ಸ್ಪರ್ಧೆ, ಮತ್ಸರ, ಮತ್ತೆ ಪ್ರತಿದಿನ ಜಗಳ ಆಗಿ ಅವ್ರ ಜಗಳ ಬೀದಿಗೆ ಬಂದು ಹೋಗಿರುತ್ತೆ. ಪುರಜನರಿಗೆಲ್ಲ ತುಂಬಾ ಬೇಜಾರಾಗಿರುತ್ತೆ, ಮತ್ತೆ ಭಯ ಆಗ್ತಾ ಇರುತ್ತೆ, ಇಲ್ಲಿ ಇಬ್ಬಿಬ್ರು ರಾಜರಾದ್ರೆ ಏನ್ ಗತಿ ತಮ್ದು ಅಂತ. ಇದನ್ನೆಲ್ಲ ತಿಳಿದಿರುವಂತಹ ದುರ್ಯೋಧನ ತನ್ನ ಕಡೆಯವ್ರನ್ನೆಲ್ಲ ಒಂದು ಗುಪ್ತ ಸಭೆ ಸೇರಿಸ್ಕೋತಾನೆ. ಅಂದ್ರೆ ದುಶ್ಯಾಸನ ಮತ್ತೆ ಕರ್ಣ ಮತ್ತೆ ಶಕುನಿ ಇವ್ರಗಳ ಜೊತೆ ಎಲ್ಲ ಸೇರ್ಕೊಂಡು ಅವನು ಹೇಳ್ತಾನೆ, ಈ ರೀತಿ ನಡೀತಾ ಇದೆ, ನಾವೇನ್ ಮಾಡೋದು ಅನ್ನೋದನ್ನ ಅವರೆಲ್ಲ ಸೇರಿ ಯೋಚನೆ ಮಾಡ್ತಾರೆ. ಅವಾಗ ಕರ್ಣ ಹೇಳ್ತಾನೆ, ಒಂದೇ ಸಲ ಅವನ ಎದ್ ನಿಂತು ಹೇಳ್ತಾನೆ, ನಾನು ಅವ್ರನ್ನೆಲ್ಲ ಹೊಡೆದು ಹಾಕ್ತೀನಿ, ಅವ್ರನ್ನೆಲ್ಲ ಒಂದೇ ಸಲ ಯಮನ್ ರಾಜಧಾನಿ ಕಳಿಸ್ತೀನಿ, ನಿನ್ನ ರಾಜ ಮಾಡ್ತೀನಿ, ನೀನ್ ಯಾತಕ್ಕೆ ಚಿಂತಿಸ್ತೀಯ ನಾನಿರೋವಾಗ ಅಂತ ಹೇಳ್ತಾನೆ. ಶಕುನಿ ಒಂದು ದೊಡ್ಡ ಉಪದೇಶನೇ ಮಾಡ್ತಾನೆ. ಅದು ಬಹಳ ಪದ್ಯಗಳಿವೆ. ಅವನು ಹೇಳ್ತಾನೆ, ಕರ್ಣ ಆಡ್ತಾ ಇರೋ ಮಾತೇನೋ ಸಹಜವಾಗೇ ಇದೆ, ಆದ್ರೆ ಮಹಾಪರಾಕ್ರಮಿಗಳಾದ ಪಾಂಡವರನ್ನ ಯುದ್ಧದಲ್ಲಿ ಸೋಲ್ಸೋದು ನಮ್ಮ ಕೈಯಿಂದ ಅಷ್ಟು ಸುಲಭವಲ್ಲ. ಯಾವ್ದಾದ್ರೂ ಕುಟಿಲ ಮಾರ್ಗದಿಂದ, ಶಕುನಿ ಕೊಡೋದು ಇನ್ನೆಂಥ ಸಲಹೆ ಕೊಡ್ತಾನೆ ಅವನು, ಕುಟಿಲ ಮಾರ್ಗದಿಂದ ಅವರನ್ನ ಸೋಲಿಸಬೇಕು, ಅವರ ಸಕಲ ಐಶ್ವರ್ಯಗಳನ್ನ ನಾವು ಪಡ್ಕೋಬೇಕು, ನಾವೇ ಇಲ್ಲಿ ರಾಜರಾಗಬೇಕು ಅಂತ ಹೇಳಿ ಅವನು ಹೇಳ್ತಾನೆ. ಆಗ ಏನ್ ಮಾಡೋದು? ಶಕುನಿ ಹೇಳ್ತಾನೆ, ಶಿವ ತನ್ನ ತಪಸ್ಸಿಗೆ ಭಂಗ ತಂದ ಕಾಮನಿಗೆ ಏನ್ ಮಾಡ್ದ, ಅವನ್ ಮೂರನೇ ಕಣ್ಣು ಬಿಟ್ಟು ಸುಟ್ಟು ಹಾಕದ್ನಂತೆ. ಅದೇ ರೀತಿಲಿ ಈ ನಿನ್ನ ವೈರಿಗಳನ್ನ ಲಾಕ್ಷಾಭವನದಲ್ಲಿ ಸುಟ್ಟು ನಾಶ ಮಾಡಬೇಕು ಅಂತ ಹೇಳ್ತಾನೆ. ಆವಾಗ ದುರ್ಯೋಧನಂಗೆ ಈ ದುರ್ಬೋಧನೆಗಳೆಲ್ಲ ಮನಸ್ಸಿಗೆ ನಂಬಿಕೆ ಬರುತ್ತೆ, ಆಯ್ತು ನಾನು ಇದೇ ಮಾಡಬೇಕು ಅಂತ. ಅವನ ವಂಶವನ್ನು ನಾಶಗೊಳಿಸುವ ಮಾರ್ಗವನ್ನು ತಿಳಿಸಿ ಶಕುನಿಯು ಲೋಕವನ್ನು ಕೊಂದನು ಅಂತ ಹೇಳ್ತಾನೆ ಕುಮಾರವ್ಯಾಸ. ಈಗ ದುರ್ಯೋಧನ ಈಗ ಇದನ್ನ ಒಪ್ಕೊಂಡಾಯ್ತು, ಲಾಕ್ಷಾಗ್ರಹದಲ್ಲಿ ಕೊಲ್ಬೇಕು ಅಂತ ಹೇಳಿ. ಆಮೇಲೆ ಹೋಗಿ ಅಲ್ಲಿ ಅವನ ಅಪ್ಪ ಮಹಾರಾಜರಾದ ಧೃತರಾಷ್ಟ್ರನಿಗೆ ಅವನು ಒಪ್ಪಿಸ್ಬೇಕು. ಹೋಗಿ ಹೇಳ್ತಾನೆ, ಮಹಾರಾಜರೇ, ತಂದೆ, ಅಪ್ಪ ನೋಡಿ ಈ ರೀತಿ ಇದೆ, ಇಲ್ಲಿ ಭೀಮ ಬಂದು ನನ್ನನ್ನು ಯಾವಾಗ್ಲೂ ಹೊಡೆದಾಕ್ತಾನೆ, ಮತ್ತೆ ಅರ್ಜುನ ಅವನು ಮಹಾಪರಾಕ್ರಮಿ, ಈ ರೀತಿ ಇರುವಾಗ ನಮ್ದು ಏನು ನಡೆಯಲ್ಲ ಇಲ್ಲಿ. ನನ್ನ ತಾಯಿ ಸುಮ್ನೆ 100 ಜನರನ್ನ ಹೆತ್ತಿದಾಳೆ ಅಷ್ಟೇ, ಅವಳು ಯೌವನ ಹೋಯ್ತೆ ಹೊರತು ನಮ್ಗಿಲ್ಲಿ ಏನು ಸಿಗುವಂತದ್ದಲ್ಲ, ನೀವೇನಾದ್ರೂ ಮಾಡ್ಬೇಕು ಇದ್ರ ಬಗ್ಗೆ ಅಂತ ಹೇಳ್ತಾನೆ. ಅವಾಗ ಧೃತರಾಷ್ಟ್ರ ಹೇಳ್ತಾನೆ, ಅಯ್ಯೋ ಮಗನೇ, ನೀನ್ ಯಾಕೆ ಈ ತರ ಯಾವ್ಯಾವ್ದೋ ದುಷ್ಟರ ಸಲಹೆಗಳನ್ನೆಲ್ಲ ತಗೊಂಡು ಏನೇನೋ ಯೋಚಿಸ್ತೀಯ? ಎಲ್ಲಾದ್ರೂ ಆ ಯುಧಿಷ್ಠಿರ ನಿನ್ ಬಗ್ಗೆ ಕೆಟ್ಟದ್ದು, ನಿನ್ನ ಸಾಯಿಸುವಂತ ಯೋಚನೆ ಮಾಡ್ತಾನ? ಭೀಮಾರ್ಜುನರು ಅವರು ಕೂಡ ಅವ್ರ ಅಣ್ಣನ ಮಾತನ್ನ ಮೀರುವಂತವ್ರಲ್ಲ, ಆದ್ರೆ ಅಷ್ಟಕ್ಕೆ ಸುಮ್ಮನಾಗುವಂತವನಲ್ಲ ದುರ್ಯೋಧನ. ಅವನು ಗೋಳಾಡ್ತಾನೆ, ಅಯ್ಯೋ ತಂದೆ, ನೀನೇನಾದ್ರೂ ಮಾಡ್ಕೋ, ಸರಿ ಹಾಗಾದ್ರೆ ನಿನ್ಗೆ ಅವರೇ ಹತ್ತಿರವಾದ್ರೆ ಅವ್ರನ್ನೇ ಇಟ್ಕೋ, ನಾನೇ ಹೊರಟೋಗ್ತೀನಿ ನನ್ನ ತಮ್ಮಂದ್ರನ್ನ, ನನ್ನ ತಾಯಿನ ಕರ್ಕೊಂಡು, ಹಾಗೆ ಹೀಗೆ ಅಂತ ಹೇಳಿದಾಗ, ಆವಾಗ ಎಮೋಷನಲ್ ಬ್ಲಾಕ್ ಮೇಲ್ ಅನ್ನುವಂಥದ್ದನ್ನು ಮಾಡಿದಾಗ ಧೃತರಾಷ್ಟ್ರ ಸೋತು, ಆಯ್ತಪ್ಪ ನಿನ್ಗೆ ಏನ್ ಬೇಕೋ ಮಾಡು, ಏನ್ ಮಾಡಬೇಕು ಅಂತ ಯೋಚಿಸಿದ್ಯಾ ಅಂತ. ಆವಾಗ ನಾನು ಅವ್ರನ್ನ ಸುಟ್ಟು ಹಾಕ್ಬೇಕು ಅಂತ ಯೋಚಿಸಿದೀನಿ, ನೀನು ಅವ್ರನ್ನ ಕರೆದ್ಬಿಟ್ಟು ಅವ್ರಿಗೆ ಆಸ್ತಿಲ್ ಪಾಲ್ ಮಾಡ್ತೀನಿ ಅಂತ ಹೇಳಿ ಹೆಂಗಾದ್ರೂ ಒಪ್ಪಿಸ್ಬಿಟ್ಟು ಅವ್ರನ್ನ ವಾರಣಾವತಿಗೆ ಕಳ್ಸು, ಅಲ್ಲಿಂದ ಮುಂದಕ್ಕೆ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾನೆ. ಆಗ ಧೃತರಾಷ್ಟ್ರ ಪಾಂಡವರನ್ನೆಲ್ಲ ಕರೆಸ್ತಾನೆ, ಕುಮಾರರನ್ನು ಕರೆಸ್ತಾನೆ, ಮತ್ತೆ ಹೇಳ್ತಾನೆ, ನಿಮಗೆ ನಾನು ಬೇರೆ ಒಂದು ರಾಜ್ಯವನ್ನು ಕೊಡ್ತೀನಿ, ನನ್ನ ಮಕ್ಕಳು ದುಷ್ಟರು, ನೀವು ತುಂಬಾ ಗಂಭೀರ ಸ್ವಭಾವಿಗಳು, ಸ್ವಾಭಿಮಾನಿಗಳು, ನನ್ನ ನಂತರ ನಿಮ್ಗೇನು ಸಿಗದೆ ಇರೋ ಹಾಗಾಗುತ್ತೆ. ಮತ್ತೆ ಅವನು ಹೇಳ್ತಾನೆ, ನನ್ನ ರಾಜ್ಯವನ್ನ, ಭೂಮಿ, ಸೈನ್ಯ ಎಲ್ಲ, ನನ್ನ ಇಡೀ ಭಂಡಾರವನ್ನ ನಾನು ವಿಭಜಿಸ್ತೀನಿ, ನೀವು ವಾರಣಾವತಿಯಲ್ಲಿ ಹೋಗಿ ಇರುವಂತೆ ನಾನು ಏರ್ಪಾಟ್ ಮಾಡ್ತೀನಿ, ನೀವು ಅಲ್ಲಿ ಸುಖವಾಗಿ ರಾಜ್ಯವನ್ನ ಆಡ್ಕೊಂಡಿರಿ ಅಂತ ಹೇಳಿ ಹೇಳ್ತಾನೆ. ಪಾಂಡವರು ಒಪ್ಕೋತಾರೆ ಇದನ್ನ. ಹೋಗಿ ಭೀಷ್ಮ ದ್ರೋಣರಿಗೆಲ್ಲ ಹೇಳ್ತಾರೆ. ಅವರು ಪರವಾಗಿಲ್ಲ, ಸರಿಯಾಗಿ ಇದೆ ಅಂತ ಹೇಳಿ ಒಪ್ಕೊಳ್ತಾರೆ. ಅವಾಗ ಬೀಳ್ಕೊಡ್ತಾರೆ ಪುರಜನರೆಲ್ಲ. ಆದ್ರೆ ವಿದುರ ಮಾತ್ರ ಹೇಳ್ತಾನೆ, ಇಲ್ಲಿ ಏನೋ ಸರಿ ಇಲ್ಲ, ಇಟ್ ಇಸ್ ಟೂ ಗುಡ್ ಟು ಬಿ ಟ್ರೂ.
ನೀನು ಗಮನ ಇಟ್ಟಿರು ಅಂತ ಹೇಳಿ ಅವನು ಕಳಿಸ್ತಾನೆ ವಿದುರ. ದುರ್ಯೋಧನ ಪುರೋಚನ ಅನ್ನುವಂತಹ ಒಬ್ಬ ಆರ್ಕಿಟೆಕ್ಟ್ ನ ಕರೆಸಿ ಅವನು ಒಂದು ಲಾಕ್ಷಾಗೃಹವನ್ನ ಕಟ್ಟಿರ್ತಾನೆ. ಒಂದು ಮೇಣದ ಭವನ ಅಂತ ಇಟ್ಕೋಬಹುದು. ಬೆಂಕಿ ಹಾಕಿದ್ರೆ ಸುಟ್ಟು ಹೋಗುವಂತಹ ಒಂದು ಭವನವನ್ನು ಕಟ್ಟಿಸಿರ್ತಾನೆ. ಇದನ್ನು ತಿಳಿದ ವಿದುರ ಅವನ ಕಡೆ ಅವರೊಬ್ಬನ ಕಳಿಸಿ ಅಲ್ಲಿಂದ ಒಂದು ಸುರಂಗವನ್ನು ರಚಿಸಿರ್ತಾನೆ ಇವರು ತಪ್ಪಿಸ್ಕೊಳ್ಳುವಂಥದ್ದನ್ನ. ಯುಧಿಷ್ಠಿರ ಒಳಗೆ ಹೋದ ತಕ್ಷಣ ಅವನಿಗೆ ಗೊತ್ತಾಗತ್ತೆ, ಇಲ್ಲಿ ಏನೋ ತಪ್ಪಿದೆ, ಇಲ್ಲಿ ಏನೋ ಸರಿ ಇಲ್ಲ, ಇದು ಲಾಕ್ಷಾಗ್ರಹ. ನನ್ನ ದೊಡ್ಡಪ್ಪ ಈ ರೀತಿ ಮಾಡಿದ್ರ, ನಾವು 4 ಜನ ಇದಕ್ಕೆ ಸಮಿತಿಗಳು, ನಮ್ಮ ತಾಯಿ ಹೋಮಕ್ಕೆ ಕಾಣಿಕೆ ಮತ್ತು ನನ್ನ ತಮ್ಮ ಅನಾದ ಭೀಮ ಇಲ್ಲಿ ಒಂದು ಪಶುವಾಗಿ ಇರುವಂತೆ ಕಾಣಿಸ್ತಾ ಇದೆ ನನಗೆ. ವಿಷಾದದ ನಗೆ ಬರುತ್ತೆ ಅವನಿಗೆ. ಅದೇ ದಿವಸ ಅಲ್ಲಿ ಸಂತರ್ಪಣೆ ನಡೆದಿರುತ್ತೆ ಬ್ರಾಹ್ಮಣರೆಲ್ಲರಿಗೂ ಎಲ್ಲ. ಹಾಗಾಗಿ ಒಬ್ಬ ಬೇಡತಿ ಒಬ್ಳು 5 ಮಕ್ಕಳ ಜೊತೆ ಬಂದು ಅದೇ ಭವನದಲ್ಲಿ ತಂಗಿರ್ತಾಳೆ. ಹೊರಡಕ್ ಮುಂಚೆ ಅಲ್ಲಿ ಬೆಂಕಿ ಹಾಕ್ಬಿಟ್ಟು ಹೊರಟೋಗ್ತಾರೆ. ಪಾಂಡವರು ಸತ್ರು ಅಂತ ತಿಳ್ಕೊಂಡ್ಬಿಡ್ಲಿ ಇವರು ಅಂತ ಹೇಳಿ ಹೋದಾಗ ಆ 5 ಜನ ಮಕ್ಕಳ ಜೊತೆ ಆ ಹೆಂಗಸು ಸತ್ತಿರೋದನ್ನ ನೋಡಿ ಇವರು ಪಾಂಡವರೇ ಹೋಗ್ಬಿಟ್ರು ಅಂತ ತಿಳ್ಕೊಂಡು ಇವರಿಲ್ಲೆಲ್ಲ ಸಂತೋಷ ಪಡ್ತಾರೆ. ಅವರಿಗೆ ಕಾರ್ಯವನ್ನು ಮಾಡಿ ಮುಗಿಸ್ಬಿಡ್ತಾರೆ. ಆದ್ರೆ ಪಾಂಡವರು ಏನ್ ಮಾಡ್ತಾರೆ, ಅವರು ಸುರಂಗದಲ್ಲಿ ಹೋಗಿ ಲಾಕ್ಷಾಭವನದಿಂದ ತಪ್ಪಿಸ್ಕೊಂಡು ಒಂದು ಓಡಿ 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 ಅವರು ಒಂದು ಕಾಡಿಗೆ ತಲುಪ್ತಾರೆ. ಅವ್ರು ಅನ್ಕೋತಾರೆ, ಈ ಧೃತರಾಷ್ಟ್ರ ಮಾಡಿದ ಇಂಥ ಕೆಟ್ಟ ಕೃತ್ಯದಿಂದಲೇ ನಮ್ಗೇನು ಆಗ್ಲಿಲ್ಲ, ಒಂದು ಕೂದಲು ಕೊಂಗ್ಸಕ್ಕಾಗ್ಲಿಲ್ಲ, ಈ ಓಡೋದ್ರಿಂದ ನಾವೇನು ಕೆಡಲ್ಲ, ಇನ್ನೊಂದಷ್ಟು ಓಡೋಣ ಅಂತ ಹೇಳಿ ಅವ್ರ ದೇಹದ ದಣಿವನ್ನು ಲೆಕ್ಕಿಸದೆ ಓಡಿ 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 ಒಂದು ಮಹಾರಣ್ಯವನ್ನು ಹೊಕ್ಕರು ಎನ್ನುವಲ್ಲಿಗೆ ಈ ಕಥೆ ಮುಗಿಯುತ್ತೆ. ಬೆಂಬಿಡದೆ ಕಲಿ ಭೀಮ ಹಿಡಿದು ಹಿಡಿಂಬಕನ ಮುರಿದು ಅವನ ತಂಗಿ ಹಿಡಿಂಬಿಯನು ಕೂಡಿದನು ಪಡೆದನು. ಹಿಡಿಂಬಿಯನು ಕೂಡಿದನು ಪಡೆದನು ಕಲಿಘಟೋತ್ಕಚನ. ಈ ಸಂಧಿಯ ಸೂಚನಾ ಪದ್ಯ ಹೀಗಿದೆ. ಮಹಾಕಲಿಯಾದ ಭೀಮನು ಹಿಡಿಂಬ ಎಂಬುವಂತ ರಾಕ್ಷಸನನ್ನು ಬಿಡದೆ ಕೊಂದು ಅವನ ತಂಗಿ ಹಿಡಿಂಬೆಯನ್ನು ಮದುವೆಯಾಗಿ ಘಟೋತ್ಕಚ ಅನ್ನುವಂತಹ ಮಗನನ್ನು ಪಡೆದ ಅನ್ನುವಂಥದ್ದು ಈ ಸಂಧಿಯ ಕಥೆ. ಪಾಂಡವರು ಕಾಡಲ್ಲಿ ಮತ್ತೆ ಹೋಗ್ತಾ ಇರ್ತಾರೆ, ಬಹಳ ದಣದಿರ್ತಾರೆ. ಹೀಗಿರುವಾಗ ಒಂದಿನ ಅಂತೂ ಧರ್ಮರಾಯ ಅರ್ಜುನ ಅವರಿಬ್ರಿಗೂ ಕಾಲಲ್ಲಿ ರಕ್ತ ಸುರಿತಾ ಇರುತ್ತೆ. ಅವ್ರಿಗೆ ಅಂಥ ಬಲಶಾಲಿಗಳು ಅನ್ನುವಂಥವ್ರಿಗೆ ಹೀಗಿರುವಾಗ ಇನ್ನು ಕುಂತಿ ಸುಕುಮಾರರಾದ ಮಾದ್ರಿ ಕುಮಾರರು ಅವ್ರಿಗೆಲ್ಲ ಅಂತೂ ಅದ್ ಹೇಗೆ ಅನುಭವಿಸ್ತಾ ಇದ್ರೋ ಗೊತ್ತಿಲ್ಲ. ಈ ನೋವನ್ನು ಸಹಿಸಲಾರದೆ ಅವರೆಲ್ಲ ಬೈಕೋತಾ ಇದ್ರು. ಅಯ್ಯೋ, ಕೌರವ್ರು ಬೇಕಾದ್ರೆ ನಮ್ಮನ್ನು ಕೊಂದು ಹಾಕ್ಲಿ, ನಮ್ಮನ್ನ ಏನಾದ್ರೂ ಮಾಡ್ಲಿ, ನಮ್ಮ ಕೈಲಿ ಇನ್ನು ಹೋಗಕ್ ಸಾಧ್ಯ ಇಲ್ಲ, ನಾವಿಲ್ಲೇ ಕೂತ್ಕೊಂಡ್ ಬಿಡ್ತೀವಿ, ಇನ್ನು ನಮ್ಮ ಮುಂದೆ ನಡೆಯಕ್ ಸಾಧ್ಯ ಇಲ್ಲ. ಭೀಮ ಇದನ್ನ ತಿಳ್ಕೊಂಡು ಅವ್ನು ಹೇಳ್ತಾನೆ, ನಾನ್ ಸಹಾಯ ಮಾಡ್ತೀನಿ ಅಂತ ಹೇಳಿ ಅವನು ಕುಂತಿ ಮತ್ತೆ ಧರ್ಮರಾಯನ ಎತ್ಕೊಂಡು ಇಬ್ರು 2 ಭುಜದ ಮೇಲೆ ಕೂರಿಸ್ಕೋತಾನೆ. ಆಮೇಲೆ ಮಾದ್ರಿ ಕುಮಾರರಿಬ್ರು ಬಲಗೈಯಲ್ಲಿ ಎತ್ಕೊಂಡು ಅರ್ಜುನನ್ ಎಡಗೈಯಲ್ಲಿ ಎತ್ಕೊಂಡು ಅವನು ಕಾಲಿಂದ ಬಂಡೆ ಕಲ್ಲುಗಳನ್ನೆಲ್ಲ ಒದ್ಕೊಂಡು ಮರಗಳನ್ನು ಒದ್ದುಕೊಂಡು ಮುಂದೆ ನಡೀತಾ ಇದ್ದ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ದೊಡ್ಡ ಆಕಾರವಾಗಿದ್ದಿರ್ಬೋದು ಭೀಮ ಅನ್ನೋದನ್ನ ಇಲ್ಲಿ ಕುಮಾರವ್ಯಾಸ ನಮ್ಗೆ ತೋರಿಸ್ತಾ ಇದ್ದಾನೆ. ಈ ರೀತಿ ಅವನು ತಾಯಿ ಮತ್ತೆ ಸೋದರರನ್ನ ಎತ್ಕೊಂಡು ಎಷ್ಟೋ ದೂರ, ಎಷ್ಟೋ ಬಹಳ ಯೋಜನೆಗಳನ್ನು ಸಾಗಿದ ಕಾಡಿನ ಒಂದು ಮರದ ನೆರಳಲ್ಲಿ ಮಲ್ಕೊಂಡ್ರು ಸ್ವಲ್ಪ ಹೊತ್ತು. ಭೀಮ ಅವಾಗ ಎಚ್ಚರವಾಗಿದ್ದು ಅವ್ರನ್ನ ನೋಡ್ಕೋತಾ ಇದ್ದ. ಯಾಕೆಂದ್ರೆ ಅವರಿದ್ದಿದ್ದ ಕಾಡಲ್ಲಿ, ಆ ಕಾಡಲ್ಲಿ ಹಾವು, ಆನೆ, ಕಾಡಲ್ಲಿ ತೋಳ, ಹುಲಿ, ಸಿಂಹ, ಈ ರೀತಿ ಭಯಾನಕ ಪ್ರಾಣಿಗಳು ಬೇಕಾದಷ್ಟು ದುಷ್ಟ ರಾಕ್ಷಸರು ಹೀಗೆಲ್ಲ ಇದ್ರು. ಯಾರು ಬೇಕಾದ್ರೂ ಬಂದು ತೊಂದರೆ ಕೊಡ್ಬೋದು, ಇವ್ರನ್ನ ಕೊಂದು ಹಾಕ್ಬೋದು. ಆ ಕಾರಣದಿಂದ ಅವನು ನಿದ್ದೆ ಮಾಡ್ದಲೆ ಅವ್ರಗಳನ್ನ 5 ಜನನ್ನ ಕಾಯ್ತಾ ಕೂತಿದ್ದ ಭೀಮ. ಪಾಂಡವರು ಅರಣ್ಯದಲ್ಲಿ ಹೀಗೆ ವಿಶ್ರಾಂತಿ ಪಡಿತಾ ಇರುವಾಗ ಆ ಕಾಡಿನ ಅರಸ ಹಿಡಿಂಬ ಅನ್ನುವಂತಹ ಒಬ್ಬ ರಾಕ್ಷಸ, ಅವನಿಗೆ ರಾಕ್ಷಸರಿಗೆ ಮನುಷ್ಯರ ವಾಸನೆ ಗೊತ್ತಾಗ್ಬಿಡುತ್ತಂತೆ. ಅವನು ಮೂಗರಳಿಸ್ಕೊಂಡು ಎಲ್ಲೋ ಮನುಷ್ಯರ ವಾಸನೆ ಬರ್ತಾ ಇದೆ ಅಂತ ಅವನು ಬೆರಗಾದ. ಅವನಿಗೊಬ್ಳು ತಂಗಿ ಹಿಡಿಂಬೆ ಅಂತ. ಅವನು ತನ್ನ ತಂಗಿ ಹಿಡಿಂಬೆನ್ ಕರೆದು, ಬಾ ತಂಗಿ, ನೋಡು ಇಲ್ಲೆಲ್ಲೋ ಮನುಷ್ಯರ ವಾಸನೆ ಬರ್ತಾ ಇದೆ, ಗಾಳಿಲಿ ಬರ್ತಾ ಇದೆ, ನಮಗಿವತ್ತು ಮನುಷ್ಯ ಮಾಂಸದ ಊಟ ಕಾದಿದೆ, ನೀನ್ ಹೋಗಿ ಹುಡ್ಕೊಂಬಾ ಅಂತ. ಹಾಗಾಗಿ ಇವಳು ಹಿಡಿಂಬೆ ಹೊರಡ್ತಾಳೆ. ರೌದ್ರ ರೂಪಿಯಾದ ಹಿಡಿಂಬೆ ಈ ವಾಸನೆ ಹಿಡಿದು ಅವಳು ಪಾಂಡವರಿರೋ ಜಾಗಕ್ಕೆ, ಅವ್ರು ವಿಶ್ರಮಿಸ್ತಿದ್ದ ಜಾಗಕ್ಕೆ ಬಂದ್ಲು. ಅವಳು ಇನ್ನೆಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಭೀಮ ಒಬ್ಬ ಎದ್ದಿದ್ದಾನೆ, ಓಡಾಡ್ತಾ ಇದ್ದಾನೆ, ಠಳಾಯಿಸ್ತಾ ಇದ್ದಾನೆ. ಭೀಮನ್ ನೋಡ್ತಾಳೆ.
ಭೀಮ ಅವಳಿಗೆ ತುಂಬಾ ಸ್ಫುರದ್ರೂಪಿಯಾಗಿ ಕಾಣ್ತಾನೆ. ಭೀಮ ರಾಕ್ಷಸಾಕಾರವಾಗಿದ್ದ ಅನ್ನೋದನ್ನ ಈಗ ತಾನೇ ನಾವು ನೋಡಿದ್ವಲ್ಲ. ಕೈಕಾಲ್ಗಳು ಕೆಂಪುಗೆ ಬೆಳ್ಳಗಿದಾನೆ, ಕೆಂಗಣ್ಣು ಮತ್ತೆ ಬಿಳಿ ಹಲ್ಲುಗಳಿವೆ, ಈ ರೀತಿ ಇಷ್ಟು ಸುಂದರವಾಗಿದ್ದಾನೆ. ನೋಡಿ ಅವಳು ಅವನಿಗೆ ಮನಸ್ಸೋತೇ ಬಿಟ್ಲು. ಅವನನ್ನು ಹೇಗಾದ್ರೂ ತನ್ನ ಪತಿಯಾಗಿ ಮಾಡ್ಕೋಬೇಕು ಅನ್ನೋದು ಅವಳ ಮನಸ್ಸಿಗೆ ಬಂತು. ಆದ್ರೆ ತನ್ನ ಅಣ್ಣ ಕೋಪಗೊಂಡ್ರೆ ಏನ್ ಮಾಡೋದು ಅಂತ ಯೋಚಿಸಿದ್ಲು. ಅವಾಗ ಈ ಐವರನ್ನ ತಿನ್ಕೊಳ್ಳಿ ಅವನು, ನಾನು ಭೀಮನ್ ಕರ್ಕೊಂಡು ಎಲ್ಲಿಗಾರು ಹೊರಟೋಗ್ತೀನಿ ಅಂತ ಅನ್ಕೊಳ್ತಾಳೆ. ಆದ್ರೆ ತಾನಿರುವಂತಹ ರೌದ್ರ ರೂಪದಲ್ಲಿ ಹೋದ್ರೆ ಅವನೆಲ್ಲಿ, ಭೀಮ ಎಲ್ಲಿ ಇವಳ ಮೇಲೆ ಇವಳಿಗೆ ಬೀಳ್ತಾನೆ. ಹಾಗಾಗಿ ಅವಳು ಒಂದು ಸುಂದರವಾದ ತರುಣಿಯ ರೂಪ ಅಂತ ತಾಳ್ತಾಳೆ. ಭೀಮನ ಹತ್ರ ಹೋಗ್ತಾಳೆ. ಭೀಮ ಅವಳನ್ನೇನ್ ನೋಡಲ್ಲ, ಮಾತಾಡ್ಸೋದು ಇಲ್ಲ, ಅವನೇನು ಬಂದಿರೋ ವಿಷಯಕ್ಕೂ ಅವ್ನು ತಲೆ ಹಾಕಲ್ಲ. ಹಿಡಿಂಬಿನೇ ಭೀಮನ ಹತ್ರ ಬಂದು ಕೇಳ್ತಾಳೆ, ನೀನ್ ಯಾರು, ಇಲ್ಲಿ ಮಲಗಿರೋ ಮನುಷ್ಯರು ಯಾರು, ರಾಕ್ಷಸರಿರುವಂತಹ ಜಾಗ ಇಲ್ಲಿ, ನಿಮ್ಮಂಥವ್ರು ಇರಬಾರ್ದು, ಏನ್ ಮಾಡ್ತಿದ್ದೀರಾ ಅಂತ ಅವಳಾಗೆ ಹೋಗಿ ಭೀಮನ್ ಮಾತಾಡ್ಸಿದ್ರು. ಅವನ್ಗೆ ಇವಳಲ್ಲಿ ಯಾವ ಆಕರ್ಷಣೆನೂ ಇರೋದಿಲ್ಲ. ಅವನು ಸುಮ್ಮನೆ ನಿಷ್ಕಾಮ ಮನಸ್ಸಲ್ಲಿ ಹೇಳ್ತಾನೆ, ನೀನ್ ಯಾರು ಅಂತ ಕೇಳ್ತಾನೆ. ಅವಳು ಹೇಳ್ತಾಳೆ, ಈ ವನದಲ್ಲಿ ಹಿಡಿಂಬ ಅನ್ನುವಂತಹ ಒಬ್ಬ ರಾಕ್ಷಸ, ಅವನು ಇಲ್ಲಿಯ ರಾಜ, ಅವನ ತಂಗಿ ನಾನು ಹಿಡಿಂಬಿ. ಇದೇ ನಮ್ಮ ವಾಸಸ್ಥಾನ, ಇಲ್ಲಿ ದೇವತೆಗಳಿಗೆ ಮನುಷ್ಯರಿಗೆ ಯಾರಿಗೂ ಪ್ರವೇಶ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ನನಗೆ ನೀನ್ ತುಂಬಾ ಇಷ್ಟ ಆಗಿದೀಯಾ, ನೀನ್ ನನ್ನನ್ನ ಮದುವೆ ಮಾಡ್ಕೊ, ನನ್ನ ಪತಿಯಾಗು, ನನ್ನ ಅಣ್ಣ ಬಂದ್ರೆ ಈ ಐವರನ್ನು ತಿನ್ಕೊಳ್ಳಿ ಅಂತ ಹೇಳ್ತಾಳೆ. ಆದ್ರೆ ಭೀಮ ಹಂಗೆಲ್ ಮಾಡ್ತಾನೆ, ಅವನಿಗೆ ತುಂಬಾ ಕೋಪ ಬರುತ್ತೆ. ನಿನ್ನ ಅಣ್ಣ ರಾಕ್ಷಸನಾದ ನಿನ್ನ ಅಣ್ಣನ ಕರ್ಕೊಂಬ ಹೋಗು, ನಾನು ನೋಡ್ತೀನಿ, ನನ್ನ ಬಲದ ಮುಂದೆ ಅವನ್ ಏನ್ ನಡೆಯುತ್ತೆ ನೋಡೋಣ ಅಂತ ಹೇಳಿ ಅವನು ದಬಾಯಿಸ್ತಾನೆ. ಅಷ್ಟರಲ್ಲಿ ತಂಗಿ ಬರ್ಲೇ ಇಲ್ವಲ್ಲ ಅಂತ ಹೇಳಿ ಹಿಡಿಂಬ ಅವನೇ ಹುಡುಕೊಂಡು ಬರ್ತಾನೆ. ಕೋಪದಲ್ಲಿ ಆವೇಶದಲ್ಲಿ ಬರ್ತಾನೆ. ಹಿಡಿಂಬ ಭೀಮನ್ನ ಕೋಪದಿಂದ ಗರ್ಜಿಸ್ತಾನೆ. ಅವಾಗ ಭೀಮ ಅವನೇನ್ ಸುಮ್ಮನೆ ಇರೋ ಅಂತವನ, ಅವನು ಒದರಬೇಡವೋ ಕುನ್ನಿ ನಾಯಿ ಕುನ್ನಿ ಅಂತಲೇ ಕುಮಾರವ್ಯಾಸ ಬಯಸೋದು. ಹಿಡಿಂಬನ್ ಜೊತೆ ಯುದ್ಧ ಮಾಡ್ತಾನೆ. ಭೀಮ ಕೊನೆಗೆ ಹಿಡಿಂಬನ್ ಪಕ್ಕೆಗೆ ಗುದ್ದಿ ಅವನನ್ನ ನೆಲದ ಮೇಲೆ ಮಲಗಿಸಿ ಉಜ್ಜಿ ರಕ್ತ ಬರೋ ಹಂಗ್ ಮಾಡಿ ಅವನನ್ನ ಸಾಯಿಸ್ತಾನೆ. ಇಷ್ಟೆಲ್ಲ ನಡೆಯೋವರೆಗೂ ಮಿಕ್ಕ ಪಾಂಡವರು ಮಲಗಿರ್ತಾರೆ. ಅವ್ರ ನಿದ್ದೆಯಿಂದ ಎದ್ದೇ ಇರಲ್ಲ. ಎದ್ದು ನೋಡ್ತಾರೆ, ಶಿವ ಏನಿದು ಈ ರೀತಿ ಎಲ್ಲ ಆಗಿದೆ ಅಂತ ಹೇಳಿದಾಗ ಹಿಡಿಂಬಿ ಅಲ್ಲಿದ್ದವಳು ಭೀಮನ್ ಹತ್ರ ಹೇಳ್ತಾಳೆ, ನೀನ್ ನನ್ನನ್ನ ಮದುವೆ ಆಗು. ಆದ್ರೆ ಭೀಮ ಅದಕ್ಕೊಪ್ಪಲ್ಲ, ಈ ರಾಕ್ಷಸಿನ ನಾನ್ ಮದುವೆ ಆಗೋದಾ ಅಂತಾನೆ. ಅವಳು ಹೋಗಿ ಕುಂತಿ ಹತ್ರ ಕೇಳ್ಕೊತಾಳೆ. ಕುಂತಿ ಮತ್ತೆ ಮಿಕ್ಕ ಪಾಂಡವರೆಲ್ಲ ಎಷ್ಟೋ ಹೇಳಿದ್ರು ಭೀಮ ಒಪ್ಪಲ್ಲ. ಕೊನೆಗೆ ಮಹರ್ಷಿ ವ್ಯಾಸರು ಹೇಳ್ತಾರೆ, ನೀನು ಹಿಡಿಂಬೆಯನ್ನು ಮದುವೆ ಆಗು, ನಂತರ ನಿಮ್ಮಿಬ್ಬರಿಂದ ಆಗುವಂತಹ ಮಗನಿಂದ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಆವಾಗ ಭೀಮ ಒಪ್ಪುತ್ತಾನೆ, ಹಿಡಿಂಬೆ ಜೊತೆ ಮದುವೆ ಆಗತ್ತೆ. ನಂತರ ಅವರಿಬ್ರು ಉದ್ಯಾನವನದಲ್ಲಿ, ಸರೋವರದಲ್ಲಿ, ಹಿಮಬೆಟ್ಟದ ಹತ್ರ ಎಲ್ಲ ಓಡಾಡ್ತಾರೆ. ಅದು ಒಂದು ರೀತಿಯಲ್ಲಿ ಅವರ ಮಧುಚಂದ್ರವಾಗತ್ತೆ. ಘಟೋದ್ಗಜ ಎಂಬುವಂತಹ ಮಗ ಹುಟ್ಟುತ್ತಾನೆ. ಇವನು ಮಡದಿ ಮತ್ತೆ ಮಗನನ್ನು ಬಿಟ್ಟು ನೀವು ಇನ್ನು ಬೇಕಾದಾಗ ನಾನು ಬರ್ತೀನಿ ಅಂತ ಹೇಳಿ ಅವನು ಹಿಡಿಂಬೆನ ಅಲ್ಲಿ ಅವಳ ಅಣ್ಣನ ರಾಜ್ಯದ ಅಧಿಕಾರಿಣಿಯ ಮಾಡಿಬಿಟ್ಟು ಅವನು ಪಾಂಡವರ ಜೊತೆಗೆ ಮುಂದೆ ಹೋಗ್ತಾನೆ. ಮುಂದೆ ಅವರು ಶಾಲಿಹೋತ್ರ ಮುನಿ ಮತ್ತೆ ಗೌತಮರು ಇವ್ರ ಹತ್ರ ಎಲ್ಲ ಬೇಕಾದಷ್ಟು ಬ್ರಹ್ಮವಿದ್ಯೆ, ಧರ್ಮಶಾಸ್ತ್ರ ಎಲ್ಲವನ್ನೂ ಕಲಿತಾರೆ. ಭೀಮ ಅಡುಗೆ ಶಾಸ್ತ್ರ ಕೂಡ ಕಲ್ತ್ಕೋತಾನೆ. ಮತ್ತೆ ಶ್ರೀಕೃಷ್ಣನ್ ನೆನೆದು ಅವರು ದ್ರೌಪದಿ ಸ್ವಯಂವರಕ್ಕೆ ಹೊರಡ್ತಾರೆ ಅನ್ನುವಲ್ಲಿಗೆ ಈ ಸಂಧಿ ಮುಗಿಯುತ್ತೆ. ವಿಕಟ ಭುಜ ಬಲರೇಕ ಚಕ್ರದೊಳು ಅಕುಟಿಲರು ಭೂಸುರರ ರಕ್ಷಿಸಿ ಬಕನ ಮುರಿದರು, ಮೆರೆದರು ಅಮಲ ಗುಣಾಗ್ರಹಾರದಲ್ಲಿ. ಬಕನ ಮುರಿದು ಮೆರೆದರು ಅಮಲ ಗುಣಾಗ್ರಹಾರದಲ್ಲಿ. ಈ ಸಂಧಿಯ ಸೂಚನಾ ಪದ್ಯ ಹೀಗಿದೆ. ವಿಕಟ ಭುಜಬಲ ಉಳ್ಳಂತವರು ಏಕಚಕ್ರ ನಗರದಲ್ಲಿ ಇರುವ ಅಕುಟಿಲರು, ಒಳ್ಳೆಯವರು, ಭೂಸುರರನ್ನು, ಬ್ರಾಹ್ಮಣರನ್ನು ರಕ್ಷಿಸಿ ಬಕನನ್ನು ಮುರಿದರು, ಅಂದರೆ ಬಕಾಸುರನನ್ನು ಕೊಂದು ಮೆರೆದರು ಅವರ ಒಳ್ಳೆಯ ಗುಣವನ್ನು ಆ ಅಗ್ರಹಾರದಲ್ಲಿ ಅನ್ನುವಂಥದ್ದು ಇದರ ತಾತ್ಪರ್ಯ, ಇದರ ಸೂಚನಾ ಪದ್ಯ. ಇಲ್ಲಿ ಪಾಂಡವರು ಲಾಕ್ಷಾಗ್ರಹದಿಂದ ತಪ್ಪಿಸ್ಕೊಂಡು ಅವರು ಮಹಾರಣ್ಯಕ್ಕೆ ಹೋಗ್ತಾರೆ. ಕಾಡಿನಲ್ಲಿ ಶಾಲಿಹೋತ್ರರ ಆಶ್ರಮದಲ್ಲಿ ಅವರು ಎಷ್ಟೋ ವಿದ್ಯೆಗಳನ್ನು ಕಲಿತಾರೆ. ಕಲ್ತ್ಬಿಟ್ಟು ನಂತರ ಅವರು ವ್ಯಾಸರನ್ನು ನೋಡಕ್ ಹೋದಾಗ ವ್ಯಾಸರು ಹೇಳ್ತಾರೆ, ನೀವು ಏಕಚಕ್ರ ನಗರ ಅನ್ನುವಂತಹ ಒಂದು ಊರಲ್ಲಿ 6 ತಿಂಗಳು ಕಾಲ ಕಳೀರಿ, ಅಲ್ಲಿಂದ ನಿಮಗೆ ಎಲ್ಲಾ ಅಭಿವೃದ್ಧಿ ಚೆನ್ನಾಗಾಗತ್ತೆ ಅಂತ ವ್ಯಾಸರು ಹೇಳಿದಾಗ ಇವರು ಹೋಗಿ ಏಕಚಕ್ರ ನಗರದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯನ್ನ ಸೇರ್ಕೋತಾರೆ.
ಇವರು ಅಲ್ಲಿರುವಾಗ ಇವ್ರದ್ದು ಪ್ರತಿದಿನ ಬೆಳಗ್ಗೆ ಸ್ನಾನ ಸಂಧ್ಯಾ ವಂದನೆ ಇತ್ಯಾದಿ ಜಪ ತಪ ಎಲ್ಲ ಮಾಡಿ ಅವರು ಭಿಕ್ಷಾಟನೆಗೆ ಹೋಗ್ತಾ ಇದ್ರು. ಭಿಕ್ಷೆಯಲ್ಲಿ ತರುವಂತಹ ಊಟವನ್ನ ಕುಂತಿ ಅದನ್ನ 2 ಭಾಗ ಮಾಡ್ತಾ ಇದ್ಲು ಅಂತ ಹೇಳ್ತಾನೆ ಕುಮಾರವ್ಯಾಸ. ಒಂದು ಭಾಗ ಭೀಮಂಗೆ, ಇನ್ನ ಅರ್ಧ ಭಾಗದಲ್ಲಿ ಇನ್ನು 4 ಮಕ್ಕಳು ಮತ್ತೆ ತನಗೆ ಊಟಕ್ಕೆ ಸಾಕಾಗ್ತಾ ಇತ್ತು. ಕೆಲವು ತಿಂಗಳು ಕಳೀತು, ಹಾಗೆ ಕಳೆಯುತ್ತೆ. ಸಂತೋಷವಾಗಿ ಅವರು ವಿನೋದದಿಂದ ಕಾಲ ಕಳೀತಾ ಇರ್ತಾರೆ ಆ ಊರಲ್ಲಿ. ಹೀಗಿರುವಾಗ ಅವರಿದ್ದ ಬ್ರಾಹ್ಮಣನ ಮನೆಯಲ್ಲಿ ಒಂದು ಮದುವೆ ಇರುತ್ತೆ. ಸಂತೋಷದಿಂದ ಇರುವಂತಹ ದಿನದಲ್ಲಿ ಅವತ್ತಿನ ದಿವಸ ಸಂಜೆ ಇದ್ದಕ್ಕಿದ್ದಂಗೆ ಏನೋ ಶೋಕ ಅಳು ಎಲ್ಲ ಕೇಳಿ ಬರುತ್ತೆ. ಕೇಳಿ ಬಂದಾಗ ಕುಂತಿ ಹೋಗಿ ಕೇಳ್ತಾಳೆ, ಏನು ಕತೆ, ಇದ್ದಕ್ಕಿದ್ದಂಗೆ ಏನಾಯ್ತು, ನಿಮ್ ಸಂತೋಷಕ್ಕೆ ಯಾವ ತಡೆ ಬಂತು, ಅತಿಶಯವಾದ ದುಃಖ ಯಾಕೆ ಈಗ ಅಂತ ಕೇಳ್ತಾಳೆ. ಅವಾಗ ಆ ಬ್ರಾಹ್ಮಣ ಹೇಳ್ತಾನೆ, ನಾನು ಹೇಳ್ತಾನೆ ಏನು ಉಪಯೋಗ ತಾಯಿ, ನಾನು ಎಂಥ ಕಷ್ಟದಲ್ಲಿದ್ದೀನಿ. ಅವಾಗ ಇವಳು ಹೇಳ್ತಾಳೆ, ನಿನಗೆ ಬಂದಿರೋ ಕಷ್ಟವನ್ನು ನಮ್ಗೆ ಹೇಳು, ನಾ ಏನಾದ್ರೂ ಅದಕ್ಕೊಂದು ಪರಿಹಾರ ತೋರಿಸ್ತೀನಿ ಅಂತ ಹೇಳಿ ಅವಳು ಕುಂತಿ ಅವನಿಗೆ ಆಗ್ರಹ ಪಡಿಸ್ತಾಳೆ. ಅವಾಗ ಅವನು ಹೇಳ್ತಾನೆ, ತಾಯಿ ಕೇಳಿಸ್ಕೊ, ಇಲ್ಲಿ ಈ ಅಗ್ರಹಾರದ ಹತ್ರದಲ್ಲಿ ಒಂದು ಬೆಟ್ಟದ ಹತ್ರ ಒಬ್ಬ ರಾಕ್ಷಸ, ಬಕಾಸುರ ಅನ್ನುವಂತಹ ಒಬ್ಬ ರಾಕ್ಷಸ ವಾಸವಾಗಿದ್ದಾನೆ. ಅವನಿಗೆ ಪ್ರತಿನಿತ್ಯವೂ ಈ ಊರಿಂದ ಯಾರಾದ್ರೂ ಒಬ್ರು ಒಂದು ಮನೆಯಿಂದ ಅವನಿಗೆ 12 ಖಂಡುಗ ಅನ್ನವನ್ನು ಅಂತ ಹೇಳ್ತಾನೆ, ಅಂದ್ರೆ 12 ಹಂಡೆ ಅನ್ನ, ಅದನ್ನ ಹೇರ್ಕೊಂಡು ಹೋಗಕ್ಕೆ ಒಂದು ಗಾಡಿ ಮೇಲೆ ಹೇರ್ಕೊಂಡು ಹೋಗ್ಬೇಕು, 2 ಕೋಣ ಮತ್ತೆ ಒಬ್ಬ ಮನುಷ್ಯ, ಇದೆಲ್ಲದನ್ನು ಅವನಿಗೆ ಕಳಿಸ್ಬೇಕು. ಇದೆಲ್ಲದನ್ನು ಅವನು ತಿಂತಾನೆ. ಇದರಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಅವ್ನು ಊರಿಗೆ ನುಗ್ಗಿಬಿಟ್ಟು ಬಾಯಿಗೆ ಬಂದಂಗೆ ಎಲ್ಲಾ ಮಕ್ಕಳನ್ನ ಜನರನ್ನ ತಿಂದಾಕ್ಬಿಡ್ತಾನೆ. ಈ ದಿನ ನಮ್ಮನೆಯಿಂದ ಹೋಗ್ಬೇಕಾಗಿದೆ, ಅದಕ್ಕೆ ನನಗೆ ತುಂಬಾ ದುಃಖ ಆಗಿದೆ. ನಮ್ಮ ಮನೇಲಿ ಇರೋದು ನಾನು ನನ್ನ ಮಗ ಇಬ್ರೇನೆ, ಮಗನ್ ಕಳ್ಸಕ್ಕಾಗತ್ತಾ ಎಲ್ಲಾದ್ರೂ, ಎಂಥ ಅಪಕೀರ್ತಿ ಬರುತ್ತೆ, ಮತ್ತೆ ನಮ್ಮ ಸಂತತಿ ಕೂಡ ಬೆಳೆಯೋದಿಲ್ಲ, ಹಾಗಾಗಿ ನಾನೇ ಹೋಗ್ಬೇಕಾಗಿದೆ ಅಂತ ಹೇಳಿ ಅವನು ರೋದನೆ ಪಡ್ತಾನೆ. ಆಗ ಕುಂತಿ 1 ನಿಮಿಷ ಯೋಚನೆ ಮಾಡಿ ಹೇಳ್ತಾಳೆ, ಅಯ್ಯೋ ಬ್ರಾಹ್ಮಣನೇ ಕೇಳು, ಇದ್ಯಾವ ಮಹಾ ಕಷ್ಟ, ನನಗೆ ಪರಾಕ್ರಮಿಗಳಾದ 5 ಮಕ್ಕಳಿದ್ದಾರೆ, ನಾನು ಅದರಲ್ಲಿ ಒಬ್ಬನ್ನ ಕಳಿಸ್ತೀನಿ, ನೀನೇನು ಯೋಚನೆ ಮಾಡಬೇಡ, ನೀನು ಕೂಳಿನ ಚಿಂತೆ ಮಾಡು, ಇವಾಗ ಅಲ್ಲಿ ನನ್ನ ಮಗ ಹೋಗ್ತಾನೆ, ನೀನೇನು ಚಿಂತೆ ಮಾಡಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಬ್ರಾಹ್ಮಣ, ಅಯ್ಯೋ ಎಲ್ಲಾದ್ರೂ ಉಂಟೆ ತಾಯಿ, ನೀವು ನನ್ನ ಅತಿಥಿಗಳು, ನಿಮ್ಮಲ್ಲಿ ಒಬ್ಬನ ಹೆಂಗ್ ಕಳ್ಸೋದು, ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿ ಕುಂತಿ ಮಾತು ಕೊಟ್ಟು ಬರ್ತಾಳೆ. ಮನೆಗೆ ಬಂದು ಭೀಮಂಗೆ ಹೇಳ್ತಾಳೆ. ಭೀಮನಿಗೆ ತುಂಬಾ ಸಂತೋಷ ಆಗುತ್ತೆ, ಆಯ್ತು ನನಗೆ ಇಷ್ಟೆಲ್ಲ ಊಟ ಸಿಗುತ್ತೆ, ರಸದೌತಣ ಸಿಗುತ್ತೆ ಅಂತ ಹೇಳಿ ಅವನಿಗೆ ಖುಷಿ ಆಗುತ್ತೆ. ಅವನಿಗೆ ನಿದ್ದೆನೆ ಬರಲ್ಲ, ಮಾರನೇ ದಿವಸದ ಊಟ ಎಲ್ಲ ಯೋಚಿಸ್ಕೊಂಡು ಅವನಿಗೆ ನಿದ್ದೆನೆ ಬರಲ್ಲ. ಮತ್ತೆ ಬೆಳಗ್ಗೆ ಸೂರ್ಯೋದಯ ಆಗೋ ಅಷ್ಟೊತ್ತಿಗೆ ಅವನು ಹೋಗ್ಬಿಟ್ಟು ಬೇಕಾದಷ್ಟು ಊಟ ಇತ್ತು, ಅದನ್ನೆಲ್ಲ ನೋಡಿ ಅವನಿಗೆ ಬಾಯಲ್ಲಿ ನೀರು ಊರ್ತಾ ಇತ್ತು. ಇದನ್ನ ತಗೊಂಡು ಅವನು ಬಂಡಿ ಹೊಡ್ಕೊಂಡು ಬಕಾಸುರ ಇರುವಂತಹ ಜಾಗಕ್ಕೆ ಅವನು ಹೋಗ್ತಾನೆ. ಭೀಮ ಅಲ್ಲಿ ನಿಂತ್ಕೊಂಡು ಅವನು ಅರ್ಧದಲ್ಲೇ ನಿಲ್ಲಿಸಿ ಎಲ್ಲದನ್ನು ಅರ್ಧ ಎಲ್ಲ ಊಟ ಎಲ್ಲ ಮಾಡ್ಬಿಡ್ತಾನೆ. ಅವನು ತಿಂದ್ಬಿಟ್ಟು ಕಡೆಗೆ ಹೋಗಿ ಹೇಳ್ತಾನೆ, ಎಲ್ಲವೋ ಕುನ್ನಿ, ಅವ್ನು ಕರೆಯೋದು ಹೀಗೆ, ನಿನ್ನ ಕೂಳ್ ಬಂದಿದೆ, ಇಲ್ಲಿ ಬಂಡಿ ಇಲ್ಲಿದೆ, ಬಾ ತಿನ್ಬಾ ಅಂತ ಹೇಳ್ತಾನೆ. ಆಮೇಲೆ ರಾಕ್ಷಸ ಬಕಾಸುರ ಈ ಕಡೆ ಬರ್ತಾ ಇರುವಾಗ ಇವನು ಮಿಕ್ಕಿದ್ದನ್ನು ಕಲಸಿ ತುತ್ತುಗಳನ್ನಾಗಿ ಮಾಡಿ ಬಾಯಿಗೆ ಎಸ್ಕೊಂಡು ಅವನಿಗೆ ಈ ತರ ಲೊಟ್ಟೆ ಮಾಮ ಅಣುಕಿಸ್ತಾನೆ ಅಂತ ಹೇಳ್ತಾ ಇದ್ದಾನೆ ಕುಮಾರವ್ಯಾಸ. ನಂತರ ಬಕಾಸುರಂಗೆ ತುಂಬಾ ಕೋಪ ಬರುತ್ತೆ, ಅವನು ಬರ್ತಾನೆ ಭೀಮನ್ ಮೇಲೆ ಅವನು ದಾಳಿ ಮಾಡ್ತಾನೆ. ಬಕಾಸುರನು ಏನ್ ಕಡಿಮೆ ಅಲ್ಲ, ರಾಕ್ಷಸ ಅವನು ಇಬ್ರು ಮರನೇ ತಗೊಂಡು ಹೋರಾಡ್ತಾರೆ. ಭೀಮ ಏನ್ ಮಾಡ್ತಾನೆ ಅಂದ್ರೆ ಅವನ್ ಕೈ ಕೆಳಗ್ ಮಾಡಿ ಅವನ ಮೈಯನ್ ಕೊಟ್ಟು ಅವನ್ ಒಳಗ್ ನುಗ್ಗಿ ಅವನ್ ಪಕ್ಕೆ ಎಲುಬುಗಳನ್ನೆಲ್ಲ ಪುಡಿ ಆಗೋ ಹಂಗೆ ತಿವಿದ್ಬಿಟ್ಟ. ಆಗ ರಾಕ್ಷಸನ ಗಂಟ್ಲಲ್ಲಿ ಬಿಕ್ಕಳಿಕೆ, ಮೂಗಲ್ ರಕ್ತ ಎಲ್ಲ ಬಂದು ಅವನ್ ಪ್ರಾಣ ಪಕ್ಷಿ ಹಾರೋಯ್ತು. ಭೀಮ ಬಕಾಸುರನ ಹೀಗೆ ಕೊಂದ ಮೇಲೆ ಹೆಣವನ್ನು ತಗೊಂಡು ಅವನು ಬಂಡಿಗೆ ಹಾಕೊಂಡು ಬಂದು ಅವನು ಊರು ಹೊರಭಾಗದಲ್ಲಿ ಬಿಡ್ತಾನೆ. ಊರಿನ ಪುರಜನ ಎಲ್ಲ ಬಂದು ನೋಡ್ತಾರೆ. ಅವ್ರಿಗೆ ಆಶ್ಚರ್ಯ, ಯಾರಿವನು ಹೀಗ್ ಮಾಡಿದಾನಲ್ಲ, ಇಂದ್ರಂಗೂ ಆಗದೆ ಇರುವಂತಹ ಸಾಹಸನ ಇವನು ಒಬ್ಬ ಬ್ರಾಹ್ಮಣ ಮಾಡಿದಾನಲ್ಲ, ಎಂಥದ್ದು ಒಳ್ಳೆ ಶ್ರೇಯಸ್ ಸಿಗ್ಲಿ, ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲ ಇವನಿಗೆ ಹರಸ್ಲಿ ಅಂತ ಹೇಳಿ ಅವರು ಊರಿನ ಜನ ಎಲ್ಲ ಪಾಂಡವರನ್ನ ಹರಿಸ್ತಾರೆ ಅನ್ನುವಲ್ಲಿಗೆ ಈ ಸಂಧಿ ಮುಗಿಯುತ್ತೆ. ವೀರ ಕುಂತಿ ತನುಜರು ಇರುಳು ಅಂಗಾರ ವರ್ಮನ ಗೆಲಿದು ಹೊಕ್ಕರು, ದಾರುಣೀಸುರ ವೇಷದಲ್ಲಿ ಪಾಂಚಾಲ ಪಟ್ಟಣವ ಹೊಕ್ಕರು, ದಾರುಣೀಸುರ ವೇಷದಲ್ಲಿ. ಈ ಸಂಧಿಯ ಸೂಚನಾ ಪದ್ಯ ಹೀಗಿದೆ. ಭೀಮ ದುಷ್ಟನಾದ ಬಕಾಸುರನನ್ನು ಕೊಂದ ಮೇಲೆ ಪಾಂಡವರು ಮೊದಲಿನಂತೆ ಬ್ರಾಹ್ಮಣರೊಂದಿಗೆ ಏಕಚಕ್ರ ನಗರದಲ್ಲಿ ವಾಸವಾಗಿದ್ರು.
ಹೀಗಿರುವಾಗ ಒಂದಿನ ಧರ್ಮರಾಯ ನೆನೆಸ್ಕೋತಾನೆ, ಕುಂತಿದೇವಿಗೆ ಹೇಳ್ತಾನೆ, ತನ್ನ ತಾಯಿಗೆ ಹೇಳ್ತಾನೆ, ಇವತ್ತಿಗೆ ನಾವು ಬಂದು ಹಸ್ತಿನಾಪುರವನ್ನು ಬಿಟ್ಟು 1 ವರ್ಷವಾಯಿತು ಅಂತ ಅವನು ನಗುತ್ತಾ ಹೇಳಿದನು ಅನ್ನೋದು ಈ ಸಂಧಿಯ ಸೂಚನಾ ಪದ್ಯ. ಆದರೆ ಇಲ್ಲಿ ಕುಮಾರವ್ಯಾಸ ಒಂದಿಷ್ಟು ಕತೆ ಹೇಳ್ತಾ ಇದ್ದಾನೆ, ಅವನು ಮುನ್ಸೂಚನೆ ಕೊಡ್ತಾ ಇದ್ದಾನೆ ದ್ರೌಪದಿ ಸ್ವಯಂವರಕ್ಕೆ. ಏನ್ ಹೇಳ್ತಾನೆ ಅಂದ್ರೆ, ಹೀಗೆ ಅವರು ಹಸ್ತಿನಾಪುರವನ್ನು ಬಿಟ್ಟು 1 ವರ್ಷ ಆಗಿದೆ, ಎಲ್ಲೆಲ್ಲೋ ಹೋಗ್ಕೊಂಡು ಕಡೆಗೆ ಏಕಚಕ್ರ ನಗರಕ್ಕೆ ಬಂದಿದ್ದಾರೆ. ಬಂದು ಮಾರುವೇಷದಲ್ಲಿ ಬ್ರಾಹ್ಮಣರ ರೀತಿಯಲ್ಲಿ ಇದ್ದಾರೆ. ಹೀಗಿರುವಾಗ ಒಂದಿನ ಏನಾಗುತ್ತೆ, ಒಬ್ಬ ಬ್ರಾಹ್ಮಣ ಬರ್ತಾನೆ. ಇದು ಪಾಂಡವರು ಊಟಕ್ಕೆ ಅಂತ ಯಾರು ಬಂದು ಕೇಳಿದ್ರೆ ತಾವೇ ಭಿಕ್ಷಾಟನೆ ಮಾಡ್ತಾ ಇದ್ರು, ಅವರು ಹಾಗೆಲ್ಲ ಅವ್ರನ್ನ ಸುಮ್ಮನೆ ಕಳ್ಸೋಂಥವ್ರಲ್ಲ. ಅವರು ಬ್ರಾಹ್ಮಣನ್ಗೆ ಉಪಚಾರ ಮಾಡಿ ಅವನು ಜೊತೆಗೆ ಅವನು ಹಸ್ತಿನಾಪುರದಿಂದ ಬಂದವನು ಅಂತ ತಿಳಿದ ತಕ್ಷಣ ನಮ್ಮ ಊರಿನವ್ರು ಬಂದ್ರೆ ನಮಗೆ ಎಷ್ಟು ಸಂತೋಷ ಆಗುತ್ತೋ ಹಾಗೆ ಅವ್ರಿಗೆ ಬಹಳ ಸಂತೋಷ ಆಗೋಯ್ತು. ಅವನನ್ನೆಲ್ಲ ಬಹಳ ವಿಚಾರಿಸ್ಕೊಂಡ್ರು. ಎಷ್ಟು ದಿನ ಆಯ್ತು ನೀವು ಹಸ್ತಿನಾಪುರ ಬಿಟ್ಟು, ಎಷ್ಟು ದಿನ ಆಯ್ತು, ಈಗ ಅಲ್ಲಿ ಯಾರು ರಾಜ್ಯಭಾರ ನಡೀತಾ ಇದೆ, ದುರ್ಯೋಧನನೋ ಧರ್ಮರಾಯನೋ ಅಂತೆಲ್ಲ ಕೇಳ್ಕೊಂಡ್ರು. ಅವಾಗ ಬ್ರಾಹ್ಮಣ ಹೇಳ್ತಾನೆ, ಇದೇನ್ ನಿಮ್ಗೆ ಗೊತ್ತೇ ಇಲ್ವಾ, ನೀವು ಎಲ್ಲಿ ಕೂತಿದ್ದೀರಾ, ಪಾಂಡವರು ಸತ್ತು ಎಷ್ಟೋ ಕಾಲ ಆಗ್ಲಿಲ್ವಾ ಲಾಕ್ಷಾಗ್ರಹದಲ್ಲಿ, ಇವಾಗ ಅಲ್ಲೆಲ್ಲ ಕೌರವಂದೇ ರಾಜ್ಯ, ಅವಂದೇ ಎಂಥ ಸಿರಿ, ಅದನ್ನ ಹೇಳಕ್ ಅಸಾಧ್ಯ, ಅವಂದೇ ಎಲ್ಲ ರಾಯಭಾರ ಅಲ್ಲಿ ಅಂತ ಹೇಳ್ತಾರೆ. ಅವಾಗ ಧರ್ಮರಾಯ ಹೇಳ್ತಾನೆ, ಅಯ್ಯೋ ಪಾಂಡವರು ಸತ್ತೇ ಹೋಗ್ಬಿಟ್ರಾ ಅಂತ ಏನು ಗೊತ್ತಿಲ್ಲದೆ ಇರೋಂತಾರ. ಕಡೆಗೆ ಭೀಷ್ಮ ದ್ರೋಣರೆಲ್ಲ ಹೇಗಿದ್ದಾರೆ ಅಂತ ಕೇಳ್ತಾನೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ಬ್ರಾಹ್ಮಣರು. ಆಮೇಲೆ ಅವ್ರು ಹೇಳ್ತಾರೆ, ಈ ರೀತಿ ಪಾಂಚಾಲ ನಗರದ ಕಡೆಗೆ ಹೊರಟಿದೀವಿ ನಾವು, ಅಲ್ಲಿ ದ್ರುಪದ ರಾಜನ ಮಗಳಾದ ದ್ರೌಪದಿಯ ಸ್ವಯಂವರ ಇದೆ, ಇಡೀ ದೇಶದ ರಾಜರು ಅಲ್ಲಿ ಹೋಗ್ತಾ ಇದ್ದಾರೆ, ನಮ್ಮಂತ ಬ್ರಾಹ್ಮಣರು ಕೂಡ ಅಲ್ಲಿಗೆ ಹೋಗ್ತಾ ಇದೀವಿ, ಯಾಕೆಂದ್ರೆ ಯಥೇಚ್ಛವಾಗಿ ದಕ್ಷಿಣೆ ಮತ್ತು ಮೃಷ್ಟಾನ್ನ ಭೋಜನ ನಮ್ಗೆ ಅಲ್ಲಿ ದೊರೆಯುತ್ತೆ, ಹಾಗಾಗಿ ನಾವು ಸಹ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾನೆ. ದ್ರೌಪದಿ ಮದುವೆ ವಿಷಯ ಕೇಳಿದ ತಕ್ಷಣ ಧರ್ಮರಾಯಂಗೆ ಅನ್ಸುತ್ತೆ, ಯಾರಿರ್ಬೋದು ದ್ರೌಪದಿಯವರ, ಯಾರಿರ್ಬೋದು ಅಂತ. ಆವಾಗ ಇವ್ರು ಹೇಳ್ತಾರೆ, ದ್ರೌಪದಿ ಎಂತಹ ರಾಜಕುಮಾರಿಯವಳು, ಅವಳಕ್ ಸರಿಸಮನಾದ ಯುವತಿ ಯಾರು ಈ ಪ್ರಪಂಚದಲ್ಲೇ ಇಲ್ಲ. ಅವಳ ತಂದೆಯಾದ ದ್ರುಪದನಿಗೆ ಅರ್ಜುನನೇ ಅವಳಿಗೆ ಸರಿಯಾದ ವರ ಅಂತ ಅವನಿಗೆ ಮನಸ್ಸಿಗೆ ಬಂದ್ಬಿಟ್ಟಿದೆ. ಆದ್ರೆ ಇವಾಗ ಪಾಂಡವರು ಇಲ್ಲದೆ ಇರೋದ್ರಿಂದ ಅವನು ಈ ಹೆಣ್ಣಿನ ದುರದೃಷ್ಟ ಇದು ಅಂತ ಅವನಿಗೆ ಸ್ವಲ್ಪ ಬೇಜಾರಾಗಿದೆ. ಅವನು ಸಿಕ್ ಪುರೋಹಿತರನ್ನೆಲ್ಲ ಕೇಳ್ತಾ ಇದ್ನಂತೆ ದ್ರುಪದ, ಪಾಂಡವರು ಇದಾರ ಬರ್ತಾರ ಅಂತ. ಎಷ್ಟೋ ಜನ ಅವ್ನಿಗೆ ಹೇಳೋ ಇದ್ರಂತೆ, ಪಾಂಡವರು ಈ ಭೂಮಿ ಮೇಲೆ ಓಡಾಡ್ತಾ ಇದ್ದಾರೆ, ಅದು ಸತ್ಯ ಅಂತ. ದ್ರುಪದ ಅದನ್ನೇ ನಂಬ್ಕೊಂಡಿದ್ನಂತೆ. ಕಡೆಗೆ ಅವನ ಪುರೋಹಿತರು ಹೇಳ್ತಾರೆ, ನೀನು ಒಂದು ಸ್ವಯಂವರವನ್ನು ಏರ್ಪಡಿಸು, ಎಲ್ಲ ರಾಜರುಗಳಿಗೆ ಆಮಂತ್ರಣ ಕಳಿಸು, ನೋಡೋಣ ಆ ಗುಂಪಿನಲ್ಲಿ ಪಾಂಡವರು ಬಂದ್ರೂ ಬರಬಹುದು ಅಂತ ಹೇಳಿದ್ರಂತೆ. ಹಾಗಾಗಿ ಅವನು ಒಂದು ಸ್ವಯಂವರವನ್ನು ಏರ್ಪಡಿಸಿ ಎಲ್ಲಾ ರಾಜರಿಗೂ ಆಮಂತ್ರಣ ಕಳಿಸಿದ್ದ, ಮತ್ತೆ ಬ್ರಾಹ್ಮಣರುಗಳಿಗೆಲ್ಲ ಕೂಡ ಕಳಿಸಿದ್ದ. ಯಾಕೆಂದ್ರೆ ಅವ್ರಿಗೂ ಸತ್ಕಾರ ಮಾಡಿ ದಕ್ಷಿಣೆ ಇತ್ಯಾದಿ ಊಟ ಉಪಚಾರ ಮಾಡ್ತೀವಿ, ಖಂಡಿತ ಬರಬೇಕು ಅನ್ನೋ ರೀತಿಯಲ್ಲಿ ಅವನು ಕಳಿಸಿದ್ದ. ಹೀಗೆ ಹೋಗ್ತಿರುವಾಗ ಇದನ್ನ ಕೇಳಿದ ತಕ್ಷಣ ಧರ್ಮರಾಯ ಹೇಳ್ತಾನೆ, ಓ ಹೌದಾ, ಹಾಗಾದ್ರೆ ನಾವು ಹೋಗ್ಬೋದಾ ಅಂತ. ಅದಕ್ಕೆ ಬ್ರಾಹ್ಮಣರು ಕೇಳ್ತಾರೆ, ನೀವು ಕನ್ಯಾಪೇಕ್ಷೆನೋ ದಕ್ಷಿಣಾಪೇಕ್ಷೆನೋ ಅಂತ. ನಾವು ಕನ್ಯಾಪೇಕ್ಷೆ ಮಾಡಕ್ ಸಾಧ್ಯವಾ, ಏನ್ ಅಪಹಾಸ್ಯ ಮಾಡ್ತೀರಾ, ನಾವು ದಕ್ಷಿಣೆಗೋಸ್ಕರ ಹೋಗ್ತಾ ಇದೀವಿ ಅಂತ ಹೇಳಿ ಅವರು ಹೊರಡ್ತಾರೆ. ಪಾಂಡವರು ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಅವರು ಅಲ್ಲಿ ಆ ಊರಿನ ಏಕಚಕ್ರ ನಗರದ ಪಂಡಿತರು ಮತ್ತೆ ಇತರ ಬ್ರಾಹ್ಮಣರು ಗುಂಪು ಜೊತೆಲಿ ಅವರು ಹೊರಡ್ತಾರೆ ಪಾಂಚಾಲದ ಕಡೆಗೆ. ಅವ್ರು ಹೊರಟ ತಕ್ಷಣ ಒಂದು ಶುಭ ಸೂಚನೆಯಂತೆ ಏನಾಗುತ್ತೆ, ಅವ್ರ ಎದುರುಗಡೆ ಕಲಶ ಕನ್ನಡಿ ಹಿಡಿದಿರುವಂತಹ ಯುವತಿಯರು ಬರ್ತಾರೆ, ಮತ್ತೆ ಪ್ರಾಣಿ ಪಕ್ಷಿಗಳ ಸುಸ್ವರ ಸಂಗೀತ ಕೇಳಿಸುತ್ತೆ. ಇದೆಲ್ಲ ಕೇಳಿದ್ರೆ ಏನೋ ಒಂದು ಶುಭ ಸೂಚಕ ಇದು ಅಂತ ಅಲ್ಲೇ ಅವ್ರಿಗೆ ಗೊತ್ತಾಗುತ್ತೆ. ಹೀಗೆ ಅವರು ಪಾಂಚಾಲದ ಕಡೆ ಹೋಗ್ತಾ ಇರುವಾಗ ಅಂಗಾರವರ್ಮ ಅನ್ನುವಂತಹ ಒಬ್ಬ ಗಂಧರ್ವ ರಾಜ ಕೂಡ ಸಿಗ್ತಾನೆ. ಅವನ ಜೊತೆ ಒಂದು ಸಣ್ಣದಾಗಿ ಯುದ್ಧ ನಡೆಯುತ್ತೆ. ಯುದ್ಧ ನಡೆದ್ಮೇಲೆ ಈ ಗಂಧರ್ವ ರಾಜನಿಗೆ ಗೊತ್ತಾಗುತ್ತೆ ಇವರು ದೇವತೆಗಳು ಅಂತ ಹೇಳಿ. ಅವನು ಹೇಳ್ತಾನೆ, ನಾನು ನನ್ನ ಸಂಗಡಿಗರೆಲ್ಲ ನಿಮ್ಗೆ ಸಹಾಯ ಮಾಡ್ತೀವಿ ಬೇಕಾದಾಗ ಅಂತ ಎಲ್ಲ ಅವನು ಕೂಡ ಹೇಳಿ ಸತ್ಕರಿಸಿ ಇವ್ರನ್ನ ಕಳಿಸ್ಕೊಡ್ತಾನೆ. ಮುಂದೆ ಇವರು ದೌಮ್ಯರ ಆಶ್ರಮಕ್ಕೆ ಹೋಗ್ಬಿಟ್ಟು ದೌಮ್ಯರ ಕೈಲಿ ಆಶೀರ್ವಾದ ತಗೊಂಡು ಅವರನ್ನೇ ತಮ್ಮ ಕುಲಪುರೋಹಿತರಾಗಬೇಕು ಅಂತ ಹೇಳಿ ಕರ್ಕೊಂಡು ಅವ್ರ ಸಮೇತ ಪಾಂಡವರು ಪಾಂಚಾಲ ನಗರದ ಹತ್ರ ಪ್ರಯಾಣವನ್ನು ಬಳಸ್ತಾರೆ. ಇಲ್ಲಿಗೆ ಈ ಸಂಧಿ ಮುಗಿಯುತ್ತೆ. ಧರಣಿಪತಿ ನಿಜ ಸುತೆಯ ರೂಪೋತ್ಕರದ ಸೌಭಾಗ್ಯದ ನಿರಂತರ ಪರಮ ಶೋಭಾ ರಚನೆಯಲ್ಲಿ ರಚಿಸಿದರು ಪಟ್ಟಣವ.
ಪರಮ ಶೋಭಾ ರಚನೆಯಲಿ ರಚಿಸಿದರು ಪಟ್ಟಣವ. 12ನೇ ಸಂಧಿಯ ಸೂಚನಾ ಪದ್ಯ ಈ ರೀತಿ ಇದೆ. ದ್ರುಪದನು ಅವನ ಮಗಳಾದ ದ್ರೌಪದಿಯ ರೂಪ ಲಾವಣ್ಯಕ್ಕೆ ಸರಿಸಮ ಎನ್ನುವಂತೆ ಅಷ್ಟು ಶೋಭಾಯಮಾನವಾಗಿ ಪಾಂಚಾಲ ಪಟ್ಟಣವನ್ನು ರಚಿಸಿದನು ಅನ್ನೋದು ಇದರ ಸೂಚನಾ ಪದ್ಯ. ಪಾಂಡವರು ದೌಮ್ಯರಾಶ್ರಮದಲ್ಲಿ ಅವರ ಆಶೀರ್ವಾದ ತಗೊಂಡು ಪಾಂಚಾಲ ಪಟ್ಟಣದ ಹತ್ರ ಬರ್ತಾರೆ. ಪಾಂಚಾಲ ನಗರ ಪ್ರವೇಶಿಸಿದಾಗ ಇಡೀ ಜಗತ್ತೇ ಕೆಂಪಕ್ಕೆ ಕಾಣ್ತಿತ್ತು ಅಂತ ಬರೀತಾನೆ ಕವಿ. ಯಾಕೆ ಅಂದರೆ ಅಷ್ಟು ರಾಜರು ಬಂದಿದ್ರು ಅಲ್ಲಿ. ಎಷ್ಟು ರಾಜರು ಬಂದಿದ್ರು ಅಂದರೆ ಅವ್ರ ಸೈನ್ಯಗಳೆಲ್ಲ ಬಂದು ಧೂಳೆಬ್ಬಿಸಿ ಇಡೀ ಊರೇ ಕೆಂಪಕ್ಕೆ ಕಾಣ್ತಾ ಇತ್ತು. ದ್ರೌಪದಿಯ ರೂಪ ಸೌಂದರ್ಯವನ್ನು ನೆನೆಸ್ಕೊಂಡು ಎಲ್ಲರ ಮುಖದಲ್ಲೂ ಸಂತೋಷ ತುಳುಕ್ತಾ ಇತ್ತು. ಯಾರನ್ನ ವರಿಸ್ತಾಳೆ ಅವಳು ಅನ್ನೋದು ಎಲ್ರಿಗೂ ಕುತೂಹಲ ಇತ್ತು. ಎಲ್ರಿಗೂ ಅವಳು ಸಿಗಲ್ಲ ಅನ್ನೋದು ಮರ್ತೇ ಬಿಟ್ಟಿದ್ದಾರೋ ಅನ್ನೋ ಅಂತೆ ಎಲ್ಲರೂ ಬಂದ್ಬಿಟ್ಟಿದ್ರು ಅಂತ ಹೇಳ್ತಾ ಇದ್ದಾನೆ. ದ್ರೌಪದಿ ಮದುವೆ ಆಗೋದು ಒಬ್ಬರನ್ನ, ಆದರೆ ಅಲ್ಲಿ ಬಂದಿದ್ದು ಸಾವಿರಾರು ಜನ ಮಹಾರಾಜರು ಅಲ್ಲೆಲ್ಲ ಬಂದಿದ್ರು. ಇಷ್ಟು ಜನರ ಮಧ್ಯೆ ಅತಿ ಬಲಶಾಲಿಗಳಾದ ಪಾಂಡವರು ಸಹ ಬಂದಿದ್ರು. ಅವರು ವಿಪ್ರವೇಶದಲ್ಲಿ ಬಂದಿದ್ರು. ಬಂದ ಮೇಲೆ ಅವರು ನೋಡ್ತಾರೆ ಅಲ್ಲಿ ಎಷ್ಟೊಂದು ರಾಜರುಗಳೆಲ್ಲ ಬಂದಿದ್ರು. ಅವ್ರನ್ನೆಲ್ಲ ತಂಗಕ್ಕೆ ಒಂದು ಜಾಗ ಮಾಡಬೇಕಲ್ಲ. ದ್ರುಪದ ಅವ್ರಿಗೆಲ್ಲ ಅವರವರ ಯೋಗ್ಯತೆಗೆ ತಕ್ಕಂಗೆ ಕೆಲವ್ರಿಗೆ Airbnb, ಕೆಲವ್ರಿಗೆ ಒಂದು ಕ್ಯಾಂಪ್ ಸೈಟು, ಕೆಲವ್ರಿಗೆ ಒಂದು ಅರಮನೆನೇ ಕೊಟ್ಟಿದ್ದಂತೆ, ಕೆಲವ್ರಿಗೆ ಹೋಟೆಲ್ ರೂಮು, ಹೀಗೆಲ್ಲ ಕೊಟ್ಟಿದ್ದಂತೆ. ಕವಿ ಹೇಳ್ತಾ ಇದ್ದಾನೆ, ಈ ಬೀಡು ಒಬ್ರಿಗೆ, ಈ ಸ್ಥಳದಲ್ಲಿ ಇವ್ರು ಇರಲಿ, ಈ ಮನೆ ಇವರಿಗೆ, ಈ ಅರಮನೆ ಇವ್ರಿಗೆ, ಉಪ್ಪರಿಗೆಯಲ್ಲಿರಲಿ ಇವರು, ಹೀಗೆ ಒಬ್ಬೊಬ್ರಿಗೆ ಒಂದೊಂದು ಜಾಗದಲ್ಲಿ ವ್ಯವಸ್ಥೆ ಮಾಡಿದ್ನಂತೆ. ಆದರೆ ಪಾಂಡವರು ಮಾತ್ರ ನಮಗೆ ಯಾಕೆ, ನಾವೇನು ರಾಜರಲ್ಲ ಏನಲ್ಲ, ನಾವ್ಯಾಕೆ ಅಲ್ಲಿರಬೇಕು ಅಂತ ಹೇಳಿ ಅವ್ರು ಮಾತ್ರ ಒಬ್ಬ ಕುಂಬಾರನ ಮನೇಲಿ ಹೋಗಿ ಇಳ್ಕೋತಾರೆ. ಆಮೇಲೆ ಬೀದಿಗಳೆಲ್ಲ ಹೇಗೆ ಅಲಂಕಾರ ಆಗಿತ್ತು ಅಂದರೆ, ಬೀದಿ ಕೇರಿಗಳಲ್ಲೆಲ್ಲ ಪನ್ನೀರ್ ಚುಮುಕ್ಸಿದ್ರಂತೆ. ಇಡೀ ಕೇರಿಗಳೆಲ್ಲ ಸುಗಂಧ ಭರಿತವಾಗಿರಬೇಕು ಅಂತ ಹೇಳಿ ಮಾಡಿದ್ರಂತೆ. ಕಳಶ ಕನ್ನಡಿಗಳು, ಕುಚ್ಚುಕಟ್ಟಿದ ತೋರಣಗಳು, ಆಮೇಲೆ ಈ ರೀತಿ ಎಲ್ಲ ಮನೆಗಳಿಗೂ ಬಂಗಾರದ ಬಣ್ಣದ ಅಲಂಕಾರಗಳನ್ನೆಲ್ಲ ಹಾಕಿದ್ರಂತೆ. ಆಮೇಲೆ ಮನೆ ಮುಂದೆ ಹೂಗಳು ಮತ್ತು ರತ್ನಗಳನ್ನೆಲ್ಲ ಹರಡಿದ್ರು. ಆಮೇಲೆ ಸುಗಂಧ ಎಲ್ಲ ಕಡೆ ಸುಗಂಧ ಭರಿತವಾಗಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾನೆ. ಮನೆ ಒಳಭಾಗದಲ್ಲಿ ಹೇಗೆ ಮಾಡಿದ್ರು ಅಂದರೆ, ಅಲ್ಲಿ ನಾವು ಈ ಉರುಳಿ ಅಂತ ಏನಂತೀವಿ ಆ ರೀತಿ ಒಂದು ಪರಿಮಳದ ಒಂದು ಪಾತ್ರೆಯಲ್ಲಿ ಒಂದಷ್ಟು ಪನ್ನೀರ್ ಹಾಕಿಟ್ಟಿದ್ರಂತೆ. ಆಮೇಲೆ ಗೋಡೆಗೆಲ್ಲ ಅವರು ಪರಿಮಳದ ಲೇಪನವನ್ನು ಹಾಕಿದ್ರು, ಕರ್ಪೂರ ಆಗಿರ್ಬೋದು, ಸುಗಂಧಮಯವಾಗಿರುವಂತೆ ಹಾಕಿದ್ರಂತೆ. ನಂತರ ಸ್ವಯಂವರಕ್ಕಾಗಿ ಇದು ಅಲಂಕಾರ ಮಾಡಿದ ಚಪ್ರ ಹೇಗಿತ್ತು ಅಂದರೆ, ಅದು ಶ್ರೀಗಂಧದ ಮರದ ಕಂಬಗಳಂತೆ. ಹೊಂಬಾಳೆ ಕಟ್ಟಿದ್ರು, ಬಾಳೆ ಕಂಬ ಕಟ್ಟಿದ್ರು, ಅದಕ್ಕೆ ಪಚ್ಚಕರ್ಪೂರ ಸಿಂಪಡಿಸಿದ್ರಂತೆ. ಆಮೇಲೆ ಈ ರೀತಿ ಅಲಂಕೃತವಾದ ಚಪ್ಪರದ ಒಳಗೆ ಹೋದರೆ ಇನ್ನು ಇದು ಮದುವೆ ಮಂಟಪ ಹೇಗಿತ್ತು, ಮಂಟಪದ ಸುತ್ತಲೂ ಹಾರಗಳು, ವಿಶೇಷವಾದ ಚಾಮರಗಳು, ಬೀಸಣಿಗೆಗಳಿತ್ತಂತೆ, ಮತ್ತು ಗೆಜ್ಜೆಗಳು, ಗಂಟೆಗಳು, ಕಂಬಗಳಿಗೆಲ್ಲ ವಜ್ರ ಪಳ 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 ಹೊಳಿತಾ ಇತ್ತಂತೆ. ನಾವು ಈಗ ಒಂದು ತುಂಬ ಚೆನ್ನಾಗಿ ಅಲಂಕಾರ ಮಾಡಬೇಕು ಅಥವಾ ಮಾಡಿದೆ ಅಂತ ಕಂಪೇರ್ ಮಾಡಬೇಕು ಅಂದರೆ, ಒಂದು ಹೋಲಿಕೆ ಹೇಳಬೇಕು ಅಂದರೆ, ಒಂದು ಡಿಸ್ನಿ ಲ್ಯಾಂಡ್ ಥರ ಇದೆ ಅಂತನೋ, ಒಲಿಂಪಿಕ್ಸ್ ಓಪನಿಂಗ್ ಸೆರೆಮನಿ ಥರ ಇತ್ತು ಅಂತನೋ, ಅಥವಾ ಒಂದು ಆಸ್ಕರ್ ಅವಾರ್ಡ್ಸ್ ಥರ ಇತ್ತು ಅಂತನೋ ಹೇಳ್ತೀವಿ. ಆ ರೀತಿ ಕುಮಾರವ್ಯಾಸ ಹೇಳ್ತಾನೆ. ಹೇಗೆ ದ್ರೌಪದಿಯ ಸ್ವಯಂವರಕ್ಕೆ ಅಲಂಕಾರ ಮಾಡಿದ್ರು ಅಂದರೆ, ಅದೊಂದು ಸೂರ್ಯನ ರಥವೋ ಅಥವಾ ಒಂದು ವಿಷ್ಣುವಿನ ಶಯ್ಯಾಗೃಹವೋ ಅಥವಾ ಪುಷ್ಪಕ ವಿಮಾನವೋ ಅನ್ನುವಂತೆ ಅವನು ಅದನ್ನೆಲ್ಲ ಅಲಂಕಾರ ಮಾಡಿದ್ನಂತೆ. ಇಂಥ ಜಾಗಕ್ಕೆ ನಾವು ಬಂದಿದ್ವಲ್ಲ ನಮ್ಮ ಜೀವಮಾನದಲ್ಲಿ ಅನ್ನೋವಂಥ ಭಾವನೆ ಎಲ್ಲರಲ್ಲೂ ಮೂಡಿತ್ತಂತೆ. ಆಮೇಲೆ ವಿವಾಹ ಮಂಟಪದಲ್ಲಿ AC ಥರ ತುಂತುರು ನೀರನ್ನು ಹಾಕುವಂಥ ಬೀಸಣಿಗೆಗಳನ್ನೆಲ್ಲ ಅಳವಡಿಸಿದ್ರಂತೆ. ವೀಣೆ ಮತ್ತು ಬೇರೆ ಬೇರೆ ಸಂಗೀತವಾದಿಗಳು, ಮೃದಂಗ, ಸುಂದರ ಯುವತಿಯರು, ನಾಟ್ಯ ಮಾಡ್ತಿದ್ದವರು, ಈ ರೀತಿ ಎಲ್ಲರೂ ಇದ್ರಂತೆ ಅಲ್ಲಿ. ಆಮೇಲೆ ದ್ರೌಪದಿ ಸ್ವಯಂವರವನ್ನು ನೋಡಕ್ಕೆ ಯಾರ್ಯಾರು ಬಂದಿದ್ರು, ಬರೀ ರಾಜರು ಮಾತ್ರ ಅಲ್ಲ, ನಾಟಕ ಮಾಡೋರು, ನರ್ತಕರು, ರಸಿಕರು, ಒಳ್ಳೆ ಗಾಯಕರು, ಜಟ್ಟಿಗಳು, ವಿದ್ವಾಂಸರು, ರೈತರು, ವ್ಯಾಪಾರಿಗಳು, ಹೀಗೆ ಮತ್ತು ಕುಳ್ಳರು, ಮೂಕರು, ಕಿವುಡರು ಅಂತೆಲ್ಲ ಎಲ್ಲ ರೀತಿ ಜನನೂ ಬಂದಿದ್ರು. ಯಾರಿಗೂ ಭೇದ ಭಾವ ಮಾಡಿರಲಿಲ್ಲ ಅವನು ದ್ರುಪದ. ಕವಿಗಳು, ಗಮಕಿಗಳು, ವಾದಿಗಳು, ವಾಗ್ಮಿಗಳು, ಆಮೇಲೆ ವೈಷ್ಣವ, ಶೈವ, ಜೈನ, ಬೌದ್ಧ, ಭೈರವ, ಲಿಂಗ, ಹೀಗೆ ಎಲ್ಲ ಧರ್ಮದವರು ಬಂದಿದ್ರು. ಲೆಕ್ಕವಿಲ್ಲದಷ್ಟು ಜನ ದ್ರೌಪದಿ ಸ್ವಯಂವರವನ್ನು ನೋಡಕ್ಕೆ ಬಂದಿದ್ರಂತೆ. ಆಕಾಶದಿಂದ ನೋಡ್ತಿದ್ದವ್ರು ಯಾರ್ಯಾರು,
ಅಲ್ಲಿ ಯಕ್ಷರು, ಕಿನ್ನರರು, ರಾಕ್ಷಸರು ಎಲ್ಲರೂ ಆಕಾಶದಿಂದ ನೋಡ್ತಾ ಇದ್ರಂತೆ. ಚಂದ್ರ, ನಕ್ಷತ್ರ, ಗ್ರಹಗಳು, ದೇವರ್ಷಿಗಳು ಮತ್ತೆ ದೇವತೆಗಳೆಲ್ಲ ಇದನ್ನ ಏನಕ್ಕೆ ಹೋಲಿಸ್ಬೋದು ಅಂದ್ರೆ ಇಂದ್ರಲೋಕಕ್ಕೆ ಸಮವಾಗಿ ಕಾಣ್ತಾ ಇತ್ತು. ಇಷ್ಟೆಲ್ಲ ತಯಾರಿ ಎಲ್ಲ ಮಾಡ್ಬಿಟ್ಟಿದ್ದಾನೆ, ಮದುವೆ ಮನೆ ಮಂಟಪ ಎಲ್ಲ ರೆಡಿ ಇದೆ, ಊರೇ ಸಂಭ್ರಮ ಪಡ್ತಾ ಇದೆ. ಆದ್ರೆ ದೃಪದಂಗೆ ಕಡೆಯಲ್ಲಿ ಒಂದು ಚಿಂತೆ ಏನೋ, ಇಷ್ಟು ಚೆನ್ನಾಗಿ ಎಲ್ಲದನ್ನೂ ನಾನು ತಯಾರು ಮಾಡಿದ್ದೀನಿ, ಮತ್ತೆ ನನ್ನ ಮಗಳು ದ್ರೌಪದಿ ಒಂದು ಪದ್ಮರಾಗದಂತಹ ರತ್ನ, ಅವಳು ಪದ್ಮರಾಗ ಅಂದ್ರೆ ಗುಲಾಬಿ ಬಣ್ಣದ ಹೊಳೆಯುವ ಹರಳು, ಒಂದು ಪದ್ಮರಾಗದಂತಹ ದ್ರೌಪದಿ, ಅವಳಿಗೆ ಒಂದು ಉತ್ತಮವಾದ ಬಂಗಾರದ ಚೌಕಟ್ಟಿನಲ್ಲಿ ಅವಳು ಸೇರ್ಕೊಂಡ್ರೆ ಅದೇ ನನ್ನ ಭಾಗ್ಯ. ಅಂದರೆ ಈ ಸುಂದರವಾದ ಕಲ್ಲು ಒಂದು ಒಳ್ಳೆ ಬಂಗಾರದ ಕಟ್ಟಡದಲ್ಲಿ ಸೇರಿಕೊಂಡು ಅದೊಂದು ಉಂಗುರವೋ ಒಂದು ಒಡವೆಯೋ ಆದರೆ ಅಲ್ಲಿಗೆ ನನ್ನ ಭಾಗ್ಯ ಅಂತ ಒಂದು ಚಿಂತೆ ಆಗಿರುತ್ತೆ ಅನ್ನುವಲ್ಲಿಗೆ ಈ ಸಂಧಿ ಮುಗಿಯುತ್ತೆ.